ಮತ್ತು ಚಾಮರಾಜನಗರ ತಾಲೂಕು ಕುರುಬರ ಸಂಘದಲ್ಲಿ ಉಮೇಶ್ ರವರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಭೆಯನ್ನು ಕರೆಯಲಾಗಿತ್ತು. ಬೈಲಾ ತಿದ್ದುಪಡಿ ವಿಚಾರವಾಗಿ ಆ ಬೈಲಾ ತಿದ್ದುಪಡಿ ವಿಚಾರವಾಗಿ ಸಭೆ ಕರೆದ ಸಂದರ್ಭದಲ್ಲಿ ಸರ್ವ ಸದಸ್ಯರ ಅಭಿಪ್ರಾಯವನ್ನು ಬೆಲೆ ಕೊಡದೆ ಅವರ ಅಭಿಪ್ರಾಯವನ್ನು ಧಿಕ್ಕರಿಸಿ ತಮಗೆ ಮನೆ ಬಂದಂತೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ತಮಗೆ ಬೇಕಾದವ್ರನ್ನ ಕೈ ಎತ್ತಿಸಿ ಅದರ ಮುಖಾಂತರ ಏಕಪಕ್ಷೀಯ ತೀರ್ಮಾನಗಳನ್ನ ಮಾಡಿಕೊಂಡು ಎಲ್ಲ ಸದಸ್ಯರು ಅದನ್ನು ವಿರೋಧ ಮಾಡಿ ಆಚೆ ಬಂದರೂ ಸಹ ಎಲೆಕ್ಟೆಡ್ ಆಗಿದ್ದ ನಿರ್ದೇಶಕರು ಕೂಡ ಆ ಕುರ್ಚಿಯಿಂದ ಎದ್ದು ವೇದಿಕೆಯಿಂದ ಕೆಳಗೆ ಬಂದರೂ ಸಹ ಅದನ್ನೆಲ್ಲ ಅಭಿಪ್ರಾಯಗಳನ್ನು ಧಿಕ್ಕರಿಸಿ ಅವರು ತಮ್ಮ ಮನೆ ಬಂದಂಥ ಮಿಚ್ಚೆ ಬಂದಂತೆ ತಮ್ಮ ಅನುಕೂಲಕ್ಕೆ ಇರತಕ್ಕಂತೆ ಸರ್ವಾಧಿಕಾರಿ ಧೋರಣೆಯನ್ನು ತೋರಿ ಅವರು ಎಲ್ಲರೂ ಸಹ ಒಂದು 4-5 ಜನ ಸೇರ್ಕೊಂಡು ನಿರ್ಣಯ ತಗೋತಾ ಇದ್ದಾರೆ. ಇದು ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥ ನಿರ್ಣಯಗಳಲ್ಲ. ಸರ್ವ ಸದಸ್ಯರು 100 ಜನ ಸದಸ್ಯರು ಎದ್ದೀಚೆ ಬಂದ್ಬಿಟ್ರು, ಎಲ್ಲ ಹೊರಟೋದ್ರು. ಆಗಲೂ ಕೂಡ ತಮ್ಮ ಬೇಕಾದವ್ರನ್ನ ಇಟ್ಕೊಂಡು ಸದಸ್ಯರು ಅಲ್ಲದವ್ರನ್ನೂ ಸಹ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಈಗ ಕೈ ಎತ್ತಿಸಿ ತಮ್ಮ ಅಭಿಪ್ರಾಯಕ್ಕೆ ಇದು ಮಾಡ್ಕೊತಾ ಇದ್ದಾರೆ. ಇದು ಸರ್ವಾಧಿಕಾರಿ ಧೋರಣೆ ಮತ್ತು ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಚಾಮರಾಜನಗರ ತಾಲೂಕು ಸಂಘ 67-68ನೇ ಸಾಲಿನಲ್ಲಿ ಪ್ರಾರಂಭವಾದಂತಹ ಅತ್ಯಂತ ಹಳೆಯ ಸಂಘ. ಈ ಸಂಘ ತನ್ನದೇ ಆದಂಥ ಬೈಲಾ ನಿಯಮಗಳನ್ನು ಹೊಂದಿದೆ ಮತ್ತು ಆ ಬೈಲಾ ನಿಯಮಗಳ ಅಡಿಯಲ್ಲಿ ಸಂಘ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಬೈಲಾ, ತದನಂತರ 2016ರಲ್ಲಿ ತಿದ್ದುಪಡಿಯಾದಂಥ ಬೈಲಾ ಇದುವರೆಗೂ ಕೂಡ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದೆ. ಅದರ ಮುಖಾಂತರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಿದೆ. ಈಗ ಕೆಲವು ಬೈಲಾ ನಿಯಮಗಳಲ್ಲಿ ತಿದ್ದುಪಡಿ ಮಾಡಬೇಕು ಅಂತೇಳಿ ನಮ್ಮ ಉಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸರ್ವ ಸದಸ್ಯರ ವಿಶೇಷ ಸಭೆಯನ್ನು ಇವತ್ತು ಕರೆಯಲಾಗಿದೆ. ಈಗ ನಮ್ಮ ಸಂಘದಲ್ಲಿ ಏನೇ ತಿದ್ದುಪಡಿಗಳನ್ನು ಮಾಡಬೇಕು ಅಂದರೂ ಕೂಡ ಸರ್ವ ಸದಸ್ಯರ ಸಭೆಯಲ್ಲಿ ಅದು ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ಆಗ ಮಾತ್ರ ಅದು ಕಾನೂನು ಬದ್ಧವಾಗಿರುತ್ತೆ, ಇಲ್ಲಾಂದರೆ ಕಾನೂನು ಬಾಹಿರವಾಗಿರುತ್ತೆ. ಇವತ್ತಿನ ಸಭೆಯಲ್ಲಿ ಅವರು ಏನು ಅಜೆಂಡಾಗಳನ್ನು ಹಾಕ್ಕೊಂಡಿದ್ದು, ಸದಸ್ಯತ್ವ ಶುಲ್ಕವನ್ನು ಹೆಚ್ಚಿಸುವಂಥದ್ದು, ಒಂದು ಆಡಳಿತ ಮಂಡಳಿ ಅವಧಿಯನ್ನು 3 ವರ್ಷದಿಂದ 5 ವರ್ಷಕ್ಕೆ ಹೆಚ್ಚಿಸುವಂಥದ್ದು, ಇತರೆ ಅಜೆಂಡಾಗಳನ್ನು ಹಾಕ್ಕೊಂಡಿದ್ದು, ಅದಕ್ಕೆ ಬಹುತೇಕ ನಮ್ಮ ಸರ್ವ ಸದಸ್ಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರಿಗೆ